ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಅಯ್ಯಯ್ಯೋ ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಕ್ರಷರ್ ಸ್ಫೋಟಕ ಗೋದಾಮು ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿದ ಗ್ರಾಮಸ್ಥರು. ಹೌದು, ಪುರಾಣ ಪ್ರಸಿದ್ಧ ಕೌಚ್ಕಲ್ ಮುನೇಶ್ವರ ದೇವಾಲಯ ಬೆಟ್ಟದ ತಪ್ಪಲಿನಲ್ಲಿ ಕ್ರಷರ್ ಸ್ಫೋಟಕ ದಾಸ್ತಾನು ಗೋದಾಮನ್ನು ನಿರ್ಮಾಣ ಮಾಡಲಾಗಿದ್ದು, ಈ ಗೋದಾಮು ಪ್ರಾರಂಭವಾಗಲು ವಿರೋಧ ವ್ಯಕ್ತವಾಗಿದೆ. ಬಾಣವಾಡಿ ಪಂಚಾಯಿತಿ ಆವರಣದಲ್ಲಿ ಪ್ರತಿಭಟನೆಯಲ್ಲಿ ಮಠಾಧೀಶರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಭಾಗಿಯಾಗಿದ್ದಾರೆ. ಹೌದು, ದಕ್ಷಿಣ ಕಾಶಿ ಶಿವಗಂಗೆ ಬೆಟ್ಟಕ್ಕೆ ಹೊಂದಿಕೊಂಡಂತೆ ಇರುವ ಕೌಚ್ಕಲ್ ಮುನೇಶ್ವರ ದೇವಾಲಯದ ಸಮೀಪವೇ ಬೃಹತ್ ಸ್ಫೋಟಕ ಗೋದಾಮು ತೆರೆಯುತ್ತಿರುವುದನ್ನು ವಿರೋಧಿಸಿ ಬಂಡೇಮಠದ ಶ್ರೀಗಳು, ಪಾಲನಹಳ್ಳಿ ಶ್ರೀಗಳ ನೇತೃತ್ವದಲ್ಲಿ ಬಾಣವಾಡಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಜನಪ್ರತಿನಿಧಿಗಳು ಪಂಚಾಯಿತಿ ಮುಂದೆ ಸೋಮವಾರ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ಸ್ಥಳೀಯ ಪಂಚಾಯಿತಿ ಪಿಡಿಒಗೆ ಮನವಿ ಸಲ್ಲಿಸಿದರು. ವರದಿಯಲ್ಲಿ ಯಾವುದೇ ರೀತಿಯಾದಂತಹ ಅನುಮತಿ ನೀಡಬಾರದು ಎಂದು ಒತ್ತಾಯಿಸಿದರು. ಇನ್ನು ನೆಲಮಂಗಲ ತಾಲೂಕು ಹಾಗೂ ಮಾಗಡಿ ತಾಲೂಕಿನ ಗಡಿಯಲ್ಲಿರುವ ಕೌಚ್ಕಲ್ ಮುನೇಶ್ವರ ದೇವಾಲಯದ ಬೆಟ್ಟದ ಸುತ್ತಮುತ್ತ ಸುಮಾರು 250 ಎಕರೆಗೂ ಅಧಿಕ ಪ್ರದೇಶವಿದ್ದು ಹಲವಾರು ಕಾಡು ಪ್ರಾಣಿಗಳಿವೆ. ಪಕ್ಕದಲ್ಲೇ ದೇವಾಲಯವಿದೆ. ಆದರೆ ಈ ಬೆಟ್ಟದ ಬಳಿಯೇ ಕ್ರಷರ್ಗೆ ಸ್ಫೋಟಕವನ್ನು ಪೂರೈಸುವ ಗೋದಾಮು ತಲೆ ಎತ್ತಿದೆ. ಗೋದಾಮಿನ ಅಕ್ಕಪಕ್ಕದ ಗ್ರಾಮಗಳ ಗ್ರಾಮಸ್ಥರು ಬಂಡೇಮಠದ ಶ್ರೀ ಮಹಾಲಿಂಗ ಸ್ವಾಮೀಜಿ, ಪಾಲನಹಳ್ಳಿ ಮಠದ ಡಾಕ್ಟರ್ ಶ್ರೀ ಸಿದ್ದರಾಜ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದರು. ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಮನವಿ ಪತ್ರ ನೀಡಿದರು. ಈಗಾಗಲೇ ಹಲವು ಇಲಾಖೆಗಳಿಂದ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳ ವರದಿ ತಯಾರಿಸಿ ನೀಡಿ ಎಂದಿದ್ದಾರೆ. ಈ ವರದಿಗೆ ಒಕ್ಕೊರಲ ವಿರೋಧವಿದೆ ಎಂದು ವ್ಯಕ್ತಪಡಿಸಿದರು. ಈ ವೇಳೆಯಲ್ಲಿ ಮಾತನಾಡಿದಂತಹ ಬಂಡೇಮಠದ ಮಹಾಲಿಂಗ ಶ್ರೀಗಳು, ಈ ಗೋದಾಮು ನಮಗೆ ಅವಶ್ಯಕತೆ ಇಲ್ಲ, ಜೊತೆಗೆ ನಮ್ಮ ಮಠದ ಜಮೀನು ಕೂಡ ಪಕ್ಕದಲ್ಲೇ ಇದೆ, ಸುತ್ತಮುತ್ತಲೂ ಹಲವಾರು ಕಾಡು ಪ್ರಾಣಿಗಳಿದೆ, ಆದ್ದರಿಂದ ಸ್ಫೋಟದಿಂದ ಹಲವಾರು ಅನಾಹುತಗಳಾಗುತ್ತದೆ. ಈಗಾಗಲೇ ತಮಿಳುನಾಡು ಮತ್ತು ಹಲವೆಡೆ ಪಟಾಕಿ ದುರಂತಗಳನ್ನು ನಾವು ಕೇಳಿದ್ದೇವೆ. ಹುಣಸೋಡು ದುರಂತವೂ ಕೂಡ ಸಂಭವಿಸಿದೆ. ಇಂತಹ ದುರಂತ ನಮ್ಮ ಭಾಗದಲ್ಲಿ ಸಂಭವಿಸುವುದು ಬೇಡ, ಆದ್ದರಿಂದ ಈ ಒಂದು ಗೋದಾಮು ಅವಶ್ಯಕತೆ ಇಲ್ಲ ಎಂದು ಶ್ರೀಗಳು ಹೇಳಿದ್ದು ಹೀಗೆ. ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಪಂಚಾಯತಿಯವರೇ ತೀರ್ಮಾನ ಮಾಡಬೇಕು. ಎಷ್ಟು ಜನ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ, ಎಷ್ಟು ಅರಣ್ಯ ಪ್ರದೇಶ ಇದೆ, ಎಷ್ಟು ಜನ ಅಲ್ಲಿ ಪ್ರತಿದಿನ ಓಡಾಡ್ತಾರೆ. ನಮ್ಮ ಪುರಾತನವಾದಂಥ ನಮ್ಮ ಮಠಕ್ಕೆ ಸೇರಿರುವಂಥ ಒಂದು ಕೌಚ್ಕಲ್ ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಇವರೇನ ಅಧಿಕಾರಿಗಳಿಗೆ ಒತ್ತಡದ ಮೇರೆಗೆ ಏನನ್ನ ಪರ್ಮಿಷನ್ ಏನನ್ನು ಕೊಟ್ಟರೆ ಇದು ತೀವ್ರವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ. ರೈತರಾಗಿ ನಮ್ಮ ಸ್ವಾಮೀಜಿಯವರು ಹೇಗೆ ಕಸದ ವಿಲೇವಾರಿ ಘಟಕದಲ್ಲಿ ಗಲಾಟೆ ಮಾಡೋಲ್ಲ, ಅದಕ್ಕಿಂತ ಹೆಚ್ಚಿನ ಉಗ್ರವಾಗಿ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತಾ ಅಧಿಕಾರಿಗಳಿಗೆ ಇದರಿಂದ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ರೈತರ ಪರವಾಗಿ ನಾವಿರೋದೇ ಸಮಾಜ ಸೇವೆಗಾಗಿ, ಅದರಿಂದ ರೈತರ ಎಲ್ಲರ ಪರವಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಈ ಪರ್ಮಿಷನ್ ಏನನ್ನ ಕೊಟ್ಟರೆ ಅಲ್ಲಿ ಸಾವಿರಾರು ಜನಕ್ಕೆ ತೊಂದರೆ ಆಗ್ತದೆ. ಉದಾಹರಣೆಗೆ ನಮ್ಮ ದೇವಸ್ಥಾನನೇ ಇದೆ, ಏನನ್ನ ಒಂದು ಸ್ಫೋಟಕ ಆಯಿತು ಅಂತ ಅಂದರೆ ಸುತ್ತು ಒಂದು 20 ಕಿಲೋಮೀಟರ್ ಏನಾಗ್ತದೆ ಅಂತಂದರೆ ಬರ್ನಿಂಗ್ ಆಗ್ತದೆ. ಉದಾಹರಣೆಗೆ ಮೊನ್ನೆ ಒಂದು ವಾರದ ಮುಂಚೆ ಇರಬೇಕು, ತಮಿಳುನಾಡಲ್ಲಿ ಪಟಾಕಿ ಗೋಡನ್ನು ಹತ್ತಿ ಉರಿದಿದೆ. ಅದರಲ್ಲಿ ನಿಮಗೆಲ್ಲ ಗೊತ್ತಿದೆ, ದೀಪಾವಳಿ ಬಂತು ಅಂತಂದರೆ ಪಟಾಕಿ ಶೇಖರಣೆಯನ್ನು ಮಾಡ್ತಾರೆ. ಆ ಶೇಖರಣೆ ಮಾಡಿದಾಗ ಎಷ್ಟು ಜನಕ್ಕೆ ಹೋದ್ಸಲಿ ಬಡವರು ಕೆಲಸಕ್ಕೆ ಹೋಗಿರ್ತಾರೆ ಗೋಡನ್ಗೆ. 11 ಜನ ಇಲ್ಲ 15 ಜನ ಹತ್ತತ್ರ ಹುಡುಗರು ದಹನವಾಗೋದ್ರು. ಅವರ ಪೋಷಕರಿಗೆ ಯಾರಾಗ್ತಾರೆ, ತಂದೆ ತಾಯಿಗಳಿಗೆ ಯಾರಾಗ್ತಾರೆ, ಅದನ್ನೆಲ್ಲ ನಾವು ಮನಗಡಬೇಕು. ಸುತ್ತಮುತ್ತ ರೈತರು ಕೆಲಸ ಮಾಡ್ತಿರ್ತಾರೆ, ಕಾಡು ಪ್ರಾಣಿಗಳಿರ್ತವೆ. ನಮ್ಮ ದೇವಸ್ಥಾನಕ್ಕೆ ರೋಡ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಇವಾಗ ಫಾರೆಸ್ಟ್ ಅವರು. ಇದನ್ನು ತಡೀಲಿ. ಫಾರೆಸ್ಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ಕಣ್ಣು ಮುಚ್ಕೊಂಡು ಕೂತಿದ್ದಾರಾ? ಏನಿಲ್ವಲ್ಲ. ಫಾರೆಸ್ಟ್ ಅವ್ರು ನಮಗೆ ರೋಡ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಇವ್ರಿಗೆ ಹೆಂಗೆ ಫ್ಯಾಕ್ಟ್ರಿಗೆ ಪರ್ಮಿಷನ್ ಕೊಡ್ತಾರೆ? ಇದನ್ನೆಲ್ಲ ಯಾರು ಕೇಳಬೇಕು ಅಂದರೆ ನೀವೇ ರೈತರುಗಳೇ ಕೇಳಬೇಕು. ಯುವಜನತೆ ಮುಂದೆ ಬರಬೇಕು. ಯುವಜನತೆ ಎಲ್ಲ ನಾವು ಫ್ಯಾಕ್ಟ್ರಿಗೆ ಹೋಗ್ತೀವಿ, ಮನೆಗೆ ಬರ್ತೀವಿ ಅಂದರೆ ಆಗೋದೇ ಇಲ್ಲ. ಯುವಜನತೆ ಎಲ್ಲ ಮುಂದೆ ಬಂದರೆ, ಯುವಕರು ಒಂದಾದರೆ ಇಡೀ ದೇಶವನ್ನೇ ನಾವು ಸಾಧಿಸ್ಬೋದು. ಅದರಿಂದ ನಾನು ಏನು ಹೇಳೋದು ಅಂತಂದರೆ, ಅಧಿಕಾರಿಗಳಿಗೆ ಆಗಿರ್ಬೋದು, ನೆರೆದಿರುವಂಥ ಎಲ್ಲ ಜನತೆಗಳಿಗಾಗಿರ್ಬೋದು, ಈ ದಾಸ್ತಾನು ಗೋಡನ್ನ ಏನನ್ನ ಮಾಡೋಕ್ಕೆ ಪರ್ಮಿಷನ್ ಏನನ್ನು ಕೊಟ್ಟರೆ ನಾವು ಇನ್ನೂ ಉಗ್ರವಾಗಿ ಈ ಪಂಚಾಯತಿ ಮುಂದೆ ಮಾಡ್ತಾ ಇದ್ದೀವಿ. ಮುಂದೆ ತಾಲೂಕ್ ಪಂಚಾಯತಿ ಮಾಡೋಣ, ಇಲ್ಲಾಂದ್ರೆ ಜಿಲ್ಲಾ ಪಂಚಾಯತಿ ಮಾಡೋಣ, ಇಲ್ಲಾಂದ್ರೆ ಬೆಂಗಳೂರಿಗೆ ಹೋಗೋಣ, ವಿಧಾನಸೌಧಕ್ಕೆ. ಎಲ್ಲರೂ ನಿಮ್ಮೆಲ್ಲ ಒಪ್ಪಿಗೆ ಇದೆಯಲ್ವಾ? ಆ ಥರ ನಾವು ಹೋರಾಟವನ್ನು ಮಾಡೋದ್ರ ಮುಖಾಂತರ
ಈ ಘಟಕವನ್ನು ಸ್ಥಾಪನೆ ಮಾಡೋದನ್ನ ನಾವು ತಡೆಯೋಣ ಅಂತ ಹೇಳ್ತಾ ಇದೀವಿ. ಹಾಗೆ ಅಧಿಕಾರಿಗಳಿಗೆ PDO ಯಾರು ಇಲ್ಲಿ PDO ನೀವು ಆಗಿರ್ಬೋದು, ಏನನ್ನ ಪರ್ಮಿಷನ್ ಲೆಟರ್ ಬಂತು ಅಂತಂದ್ರೆ ಎಲ್ಲ ರೈತರಿಗಾಗಿರ್ಬೋದು, ಎಲ್ಲ ಸದಸ್ಯರುಗಳಿಗಾಗಿರ್ಬೋದು ಮನವಿಯನ್ನ ನೀವು ಕೊಡಬೇಕು. ಈ ತರ ಬಂದಿದೆ, ನೀವು ಮುಂದಿನ ಕ್ರಮವನ್ನ ಕೈಗೊಳ್ಳಿ ಅಂತ ನೀವು ಫಸ್ಟ್ ತಿಳಿಸ್ಬೇಕು. ಸಾರ್ವಜನಿಕರಿಗೆ ಒಂದು ಇದು ನೋಟಿಸ್ ಬೋರ್ಡ್ಗೆ ಹಾಕ್ಬೇಕು. ನೀವು ನೋಟಿಸ್ ಬೋರ್ಡ್ಗೆ ಹಾಕ್ಬೇಕು. ಎಲ್ರಿಗೂ ವಿಶೇಷವಾಗಿ ನಮ್ಗೆ ತಿಳಿಸ್ಬೇಕು. ನಮ್ಮ ಮಠಕ್ಕೆ ನೀವು ತಿಳಿಸ್ಬೇಕು. ಯಾಕೆಂದ್ರೆ ನಮ್ದು ಜಮೀನು ಇದೆ, ಮಠದ ನಮ್ಮ ದೇವಸ್ಥಾನ ಇದೆ, ಎಲ್ಲ ತುಂಬಾ ಸಾವಿರಾರು ಜನ ಓಡಾಡುವಂತ ಜಾಗ. ಈ ಸುತ್ತಮುತ್ತ ಎಲ್ಲಾ ಜನರು ಕೂಡ ಕಾಸ್ಕಲಪನ್ನ ಒತ್ಲು ಅಲ್ವಾ. ಅದರಿಂದ ಎಲ್ಲರೂ ಕೂಡ ಏನ್ ಮಾಡ್ಬೇಕು ಅಂತಾರೆ, ಆ ಜಾಗವನ್ನು ಉಳಿಸ್ಕೋಬೇಕು. ಅದರಿಂದ ನಾವು ಎಲ್ಲರೂ ಕೂಡ ಒಗ್ಗೂಡಿ ಈ ಹೋರಾಟದಲ್ಲಿ ಭಾಗವಹಿಸಿ ಆ ಜಾಗವನ್ನು ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ 2 ಮಾತು. ನಂತರ ಪಾಲನಹಳ್ಳಿ ಮಠದ ಡಾಕ್ಟರ್ ಶ್ರೀ ಸಿದ್ದರಾಜು ಸ್ವಾಮೀಜಿ ಮಾತನಾಡಿ, ಇನ್ನು ಈ ಒಂದು ಗೋದಾಮು ಪಕ್ಕದಲ್ಲೇ 5-6 ಸುತ್ತಮುತ್ತಲಿನ ಗ್ರಾಮಗಳಿವೆ, ಕೃಷಿ ಭೂಮಿ ಇದೆ. ಇನ್ನು ಸ್ಫೋಟಕಗಳನ್ನು ಸಾಗಿಸುವಾಗ ಅವಘಡಗಳು ಸಂಭವಿಸಿದರೆ ಪಕ್ಕದ ಅರಣ್ಯ ಜಾಗ ಹಾಗೂ ಕಾಡು ಪ್ರಾಣಿಗಳಿಗೆ ತೊಂದರೆಯಾಗಲಿದೆ. ಲಿಂಗೈಕ್ಯ ಶಿವಕುಮಾರ ಸ್ವಾಮೀಜಿಗಳ ಹುಟ್ಟೂರಾದ ವೀರಾಪುರದಲ್ಲಿ ಸುಮಾರು 111 ಅಡಿ ಶ್ರೀಗಳ ಪ್ರತಿಮೆಗೂ ತೊಂದರೆಯಾಗುತ್ತದೆ. ಸ್ಫೋಟದ ತೀವ್ರತೆಯಾದರೆ ಹಲವಾರು ಸಮಸ್ಯೆಗಳಾಗುತ್ತದೆ. ಆದ್ದರಿಂದ ಪಂಚಾಯಿತಿಗೆ ಮನವಿ ಸಲ್ಲಿಸಿದ್ದೇವೆ. ಯಾವುದೇ ಕಾರಣಕ್ಕೂ ಈ ಒಂದು ಗೋದಾಮಿಗೆ ನಿರಪೇಕ್ಷಣಾ ಪತ್ರ ನೀಡುವುದು ಬೇಡ. ಹಾಗೂ ಮುಖ್ಯವಾಗಿ ಈ ಒಂದು ಗೋದಾಮನ್ನು ಪ್ರಾರಂಭಿಸಲು ಯಾವುದೇ ರೀತಿಯಾದಂತಹ ಅನುಮತಿ ನೀಡಬಾರದೆಂದು ಮುಂದಿನ ಇಲಾಖೆಗಳಿಗೆ ವರದಿ ಸಲ್ಲಿಸಬೇಕು ಎಂದು ಪಾಲನಹಳ್ಳಿ ಶ್ರೀಗಳು ಹೇಳಿದ್ದು ಹೀಗೆ. ಪ್ರಾಚೀನ ಕಾಲದಲ್ಲಿರ್ತಕ್ಕಂತಹ ಕಂಚಿಕಲ್ ಮುನೇಶ್ವರ ಸ್ವಾಮಿಯ ಕ್ಷೇತ್ರ ಪಕ್ಕದಲ್ಲಿದೆ. ಅಂತಹ ಪಕ್ಕದಲ್ಲಿರ್ತಕ್ಕಂತಹ ಕ್ಷೇತ್ರದ ಜೊತೆಗೆ ಜಾನುವಾರುಗಳು ಮತ್ತು 2640 ಎಕರೆ ಉಳಿತಕ್ಕಂತಹ ಕಾಡು ಪ್ರದೇಶವೂ ಕೂಡ ಇದೆ. ಆ ಕಾಡು ಪ್ರದೇಶದ ಜೊತೆಗೆ ಸುತ್ತಮುತ್ತಲ ಅಕ್ಕಪಕ್ಕದಲ್ಲಿ ಇರತಕ್ಕಂತಹ ಬೈಲ್ಸಂದ್ರ, ಉಡಕುಂಟೆ, ಮೈಲ್ನಲ್ಲಿ ಸುತ್ತಮುತ್ತ ಗ್ರಾಮಗಳು ಕೂಡ ಮತ್ತು ಮನೆ ಕಟ್ಟಿಕೊಂಡು ವಾಸ ಮಾಡತಕ್ಕಂತಹ ಪಕ್ಕದಲ್ಲೇ ಮನೆಗಳು ವಾಸಸ್ಥಳ ಇದೆ. ಅದರ ಜೊತೆಗೆ ಪರಮ ಪೂಜ್ಯರು ಡಾಕ್ಟರ್ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪುಸ್ತಳಿಯು ಕೂಡ 111 ಅಡಿ ಸಮೀಪದಲ್ಲಿ ಇರುವ ದೆಸೆ. ಇದು ವಿಭಿನ್ನವಾಗಿರ್ತಕ್ಕಂಥದ್ದು ಮತ್ತು ಇದರ ಜೊತೆಗೆ ಏನಾಗಿರ್ತಕ್ಕಂಥದ್ದು ಸ್ಫೋಟಕ ವಸ್ತುಗಳು ಇಷ್ಟೇ ಸಂದರ್ಭವಾಗಿರ್ತಕ್ಕಂಥದ್ದು ಏನಾದರೂ ಅಕಸ್ಮಿತವಾಗಿ ಸ್ಫೋಟಕ ವಸ್ತುಗಳ ಗಂಧಕ ಮತ್ತು ರಂಜಕ ಮತ್ತು ಏನು ಮನುಷ್ಯಗಳಿದೆಯೋ ಅಕಸ್ಮಿತವಾಗಿ ಏನಾದರೂ ಪ್ರಾಬ್ಲಮ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ಮತ್ತು ಗುಡುಗು ಬಂಧಕಗಳ ಶಕ್ತಿಗಳು ಏನು ಥಂಡರ್ ಇದೆಯೋ ಅದು ಕೂಡ ಕಾಲಕ್ರಮೇಣದಲ್ಲಿ ಏನಾದರೂ ವ್ಯತ್ಯಾಸಗಳನ್ನು ಅದು ಸ್ಟೋರ್ ಮಾಡುವಂತಹ ಸ್ಥಳವಾಗಿರುವ ಇದು. ಅದೇನಾದರೂ ವ್ಯತ್ಯಾಸ ಕಡಿಮೆ ಆದಾಗ ಅಟೋಮಿಕ್ ನ್ಯೂಕ್ಲಿಯರ್ ಏನಿರುತ್ತೋ ಅದು ಪ್ರಾಕೃತಿಕ ವಾಯುಗೋಳದಲ್ಲಿ ಸಂಪರ್ಕಿತವಾಗಿ ಬಂದಾಬಸ್ತಿ ಇಲ್ಲ ಅಂದ್ರೆ ಅದರದೇ ಆದಂತಹ ಕಟ್ಟುಬಂಧಕಗಳಿಲ್ಲ ಅಂದ್ರೆ ಅದು ಸ್ಫೋಟಕಗೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಮತ್ತು ಅದು ಪ್ರಯಾಣವನ್ನು ಸಾಗಿಸುವಾಗ ಅಥವಾ ಕೊಂಡೊಯ್ಯುವಂತಹ ಸಂದರ್ಭದಲ್ಲಿ ಅದನ್ನು ನಾವೇನು ಕ್ರೋಢೀಕರಣ ಮಾಡ್ತಾ ಇದ್ದೇವೋ ಆ ಜಾಗದಲ್ಲಿ ಅದರದೇ ಆದಂತಹ ಕಟ್ಟುನಿಟ್ಟಿನ ಪಾಡುಗಳಿಲ್ಲ ಅಂದ್ರೆ ಸ್ಫೋಟಕವಾಗುವ ದೆಸೆ ಇರುವ ಕಾರಣದಿಂದಾಗಿ ಅದು 6 ಕಿಲೋಮೀಟರ್ 18 ಕಿಲೋಮೀಟರ್ವರೆಗೂ ಕೂಡ ಸ್ಫೋಟಕ ಆಗುವಂತಕ್ಕದ್ದು ಮಾಹಿತಿ ಇರುತ್ತೆ. ಹಾಗಾಗಿ ಸ್ಫೋಟಕವಾದಂತಹ ಸಂದರ್ಭದಲ್ಲಿ ಅನೇಕ ಜೀವ ಜಂತುಗಳು ಪ್ರಾಣಿ ಕುಲಗಳು ನಾಶವಾಗುತ್ತೆ. ಜೊತೆಗೆ ಇಲ್ಲಿ ಧಾರ್ಮಿಕ ಕ್ಷೇತ್ರಗಳು ಮತ್ತು ರೈತಾಪಿ ವರ್ಗಗಳು ಇನ್ನೂ ಉತ್ಕೃಷ್ಟವಾಗಿ ಬೆಳೆಯತಕ್ಕಂತಹ ಪ್ರದೇಶವಾಗಿರುವ ದಿಸೆ ಇಲ್ಲೇನಾದ್ರೂ ಜನ್ನಿಯನ್ನು ಕ್ರೋಢೀಕರಣ ಇದೆ ಅಂತ ಗೊತ್ತಾಗ ಇಲ್ಲಿನ ಭೂಮಿಯ ವ್ಯಾಪಾರೀಕರಣಗಳಿರ್ಬೋದು, ನಾವು ಮಾಡ್ತಕ್ಕಂಥ ವ್ಯಾಪಾರೀಕರಣಗಳ ಸುವ್ಯವಸ್ಥೆಗಳು ಕೂಡ ಹದಗೆಡುತ್ತೆ ಅಂತಕ್ಕದ್ದು ಖಂಡಿತವಾಗಿ ಖಚಿತವಾಗಿ ಏನು ಕ್ರೋಢೀಕರಣವನ್ನು ಖಂಡಿತವಾಗಿ ಯಾರು ಕೂಡ ತಮ್ಮೆಲ್ಲರ ಒಂದು ಅನುಕರಣೆಯ ಮತ್ತು ಆಶ್ವಾಸನೆಯ ಮೇರೆಗೆ ನಾವೆಲ್ಲರೂ ಕೂಡ ಒಟ್ಟುಗೂಡಿ ಇದನ್ನು ತಡೆಯಬೇಕು ಎಂಬತಕ್ಕಂತಹ ನಿಟ್ಟಿನಿಂದ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು ಅದು ಒಳಗೆ ಆಗಿರ್ತಕ್ಕಂತಹ ಎಲ್ಲ ಅಧಿಕಾರ ವರ್ಗಗಳಲ್ಲಿ ಅದನ್ನು ಸ್ತಂಭಿತಗೊಳಿಸಬೇಕು, ಯಾವುದೇ ಕಾಲಕ್ಕೆ ಅದಕ್ಕೆ ಅನುಮತಿಯನ್ನು ನೀಡಬಾರದು ಅಂತ ಗ್ರಾಮದ ಸುತ್ತಮುತ್ತಲಿನ ಮತ್ತು ಪಂಚಾಯತಿ ಎಲ್ಲ ಪ್ರಮುಖರು ಮತ್ತು ನಾಗರಿಕರು, ರೈತಾಪಿ ವರ್ಗದವರು, ಧಾರ್ಮಿಕ ಕ್ಷೇತ್ರದ ಎಲ್ಲರೂ ಕೂಡ ಬಂದು ನಾವು ಇದನ್ನು ಸ್ಥಗಿತಗೊಳಿಸಬೇಕು ಅಂತ ಹೋರಾಟ ಮಾಡುವುದಕ್ಕೆ ಬಂದಿದ್ದೀವಿ. ಖಂಡಿತವಾಗಿ ತಾವೆಲ್ಲರೂ ಕೂಡ ಅದಕ್ಕೆ ಅನುಮೋದನೆಯನ್ನು ಕೊಡಬಾರದಂತ ನಮ್ಮೆಲ್ಲರ ಅಭಿಪ್ರಾಯ. ಹಾಗಾಗಿ ತಾವು ಯಾವುದೇ ಅಧಿಕಾರಿಗಳಿರಬಹುದು, ಪಂಚಾಯತ್ ಅಧ್ಯಕ್ಷರಾಗಿರಬಹುದು, ಸ್ವಾಮೀಜಿಯವರು ಹೇಳದಂಗೆ ಇದಕ್ಕೆ ಅನುಮತಿಯನ್ನು ತಾವು ಕೊಡಬಾರದು. ಕೊಟ್ಟಿದ್ದೇ ಆದ್ರೆ ಮುಂದಿನ ಹೋರಾಟಗಳು ಮತ್ತು ನಮ್ಮ ತಾಲೂಕಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು ಉದ್ರೇಕವಾಗಿರ್ತಕ್ಕಂಥದ್ದಕ್ಕೆ ಅನುಮೋದನೆ ಮಾಡಬಾರದು ಅಂತ ನಮ್ಮೆಲ್ಲರ ಮನವಿ. ಸ್ಥಳೀಯ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಮೂಗ್ನಳ್ಳಿ ರೇಣುಕಾ ಪ್ರಸಾದ್ ಮಾತನಾಡಿ, ಕಳೆದ 4 ದಿನಗಳ ಹಿಂದೆ ಇಮೇಲ್ ಮುಖಾಂತರ ಪಂಚಾಯಿತಿಗೆ ಪರವಾನಗಿಗೆ ಮಾಹಿತಿ ಬಂದಿದೆ.
ಪಂಚಾಯಿತಿ ಸದಸ್ಯರು ಒಗ್ಗಟ್ಟಾಗಿ ಈ ಗೋದಾಮನ್ನು ತಿರಸ್ಕರಿಸೋಣ, ಸಾಮಾನ್ಯ ಸಭೆಯಲ್ಲಿ ಚರ್ಚಿಸೋಣ. ಇತ್ತೀಚೆಗೆ ನಡೆದ ಸಭೆಯಲ್ಲಿ ಮನವಿಗೆ ತಟಸ್ಥ ಧೋರಣೆ ಮಾಡಿದ್ದು ಸರಿಯಲ್ಲ, ಅಂದೇ ಅನುಮತಿಗೆ ತಿರಸ್ಕರಿಸಬೇಕಿತ್ತು. ಇಂದು ಈ ಅನುಮತಿಯನ್ನು ಪಡೆಯಲು ಬಂದಿರುವಂತಹ ಎಲ್ಲ ರೀತಿಯಾದಂತಹ ವ್ಯವಹಾರಗಳಿಗೆ ಸಹ ತಿರಸ್ಕಾರವನ್ನು ಪಂಚಾಯಿತಿ ಸದಸ್ಯರೇ ಮಾಡಬೇಕು ಎಂದು ಈ ಸಂದರ್ಭದಲ್ಲಿ ಸಭೆಗೆ ರೇಣುಕಾ ಪ್ರಸಾದ್ ಹೇಳಿದ್ದು ಹೀಗೆ. ಅಂತಂದ್ರೆ ಪ್ರತಿಯೊಬ್ಬರು ಊರವ್ರು ಹೋಗಿ ಅಲ್ಲಿ ಹೋಳಿಗೆ ತುಪ್ಪ ಮಾಡಿ ಪೂಜೆ ಮಾಡ್ಕೊಂಡು ಬಂದ್ರೆ ನಮಗೆ ಮಳೆ ಆಗ್ತದೆ, ಮಳೆ ಬೆಳೆ ಆಗಿ ಸುಭಿಕ್ಷವಾಗಿ ಆಯ್ತದೆ. ನಾವು ಸುಮಾರು 54 ವರ್ಷ ನಾನು ಚಿಕ್ಕ ವಯಸ್ಸಿಂದಲೂ ಇಲ್ಲ ಅಲ್ಲೇ ಪಕ್ಕದ ಅಲ್ಲೇ ತಲದಸೆ ಇರೋಂಥ ಊರಲ್ಲಿ ನಾನು ಬೆಳೆದಂಥವನು. ಅಂಥ ಜಾಗದಲ್ಲಿ ಇವನು ಯಾರೋ ಒಬ್ಬ ಭಾಳ ಪುಣ್ಯಾತ್ಮ ಬಂದು ಈಗ ಜಿಲೆಟಿನ್ ತಂದಲ್ಲಿ ಶೇಖರಣೆ ಮಾಡಬೇಕು ಅಂತ ಇದು ಮಾಡ್ಯಾನೆ. ಅದನ್ನು ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಷನ್ ತಗೊಂಬಂದು DC ಅವರಿಂದ ತಾಲೂಕ್ ಪಂಚಾಯತಿಗೆ ಬಂದೈತೆ, ತಾಲೂಕ್ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿಗೆ ಬಂದೈತೆ. ಏನು ಇದನ್ನು ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತ. ಮೊನ್ನೆ 27ನೇ ತಾರೀಕು ಗ್ರಾಮ ಪಂಚಾಯತಿ ಮೀಟಿಂಗ್ ಆಯಿತು. ಮೀಟಿಂಗಲ್ಲಿ ಪೆಂಡಿಂಗ್ ಯಾಕೆ ಹೋದರು? ಸರ್ವ ಸದಸ್ಯರಿದ್ದರು, ಫೋರಮ್ ಇತ್ತು, ಅಧ್ಯಕ್ಷರಿದ್ದರು. ಇಲ್ಲಿ ಮನಸ್ಥಿತಿ ಸರಿ ಇಲ್ಲ. ಅಧಿಕಾರಿಗಳ ವರ್ಗದಲ್ಲಿ ಇದನ್ನೇನು ಸ್ಟೆಪ್ ತಗೊಂಡು ಮಾಡಬೇಕು ಅನ್ನೋ ಇದಿಲ್ಲ. ಯಾಕೆ ಪೆಂಡಿಂಗ್ ಇಕ್ಕಿದ್ರು? ಮೊನ್ನೆನೇ ಬರೋದು ಬಿಸಾಕ್ಬೇಕಾಗಿತ್ತು. ಬಂದೈತೆ, ಯಾಕೆ ಬಂದಿಲ್ಲ? ವರದಿ ಕೊಡಿ ಅಂತ ಬಂದೈತೆ. ಅವರು NOC ಕೊಡಿ ಅಂತ ಅಲ್ಲ ಬಂದಿರೋದು. ಇಲ್ಲಿ ಈ ಜಾಗದಲ್ಲಿ ಸೂಕ್ತವಾದ ಜಾಗನ ಮಾಡ್ಬೋದಾ, ಇದು ಮಾಡ್ಬೋದಾ ಅಂತ ವರದಿ ಕೇಳ್ಯಾರೆ ಬ್ಯಾಂಗ್ಳೂರ್ ಅಧಿಕಾರಿಗಳು. ಅದ್ರನ್ನ ಮೊನ್ನೆ ಇವ್ರು ಕಳಿಸ್ಬೇಕಾಗಿತ್ತು. ಅಲ್ಲ, ವರದಿ ತಗೊಂಡು ಅಲ್ಲಿ ಮಾಡಲ್ರಿ. ಕೇಳ್ರಿ, ಹಂಗಲ್ಲ. ಏನ್ ವರದಿ ಅಂತ ಕೇಳಿ ಹೇಳದಾಗ ಇಲ್ಲಿ ಹೋಗ್ಬೇಕು, ಸ್ಥಳ ಪರಿಶೀಲನೆ ಮಾಡಬೇಕು, ಗ್ರಾಮಸ್ಥರಿಗೆ ಮನವಿಗೆ ಹೇಳ್ಬೇಕು, ವಿಚಾರ ಹೇಳ್ಬೇಕು. ಅಲ್ಲಿ ಏನೈತೆ, ಇದು ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಐತೆ, ಊರೆಲ್ಲ ಐತೆ ನೋಡಿ. ನಮ್ಮ ಶಿವಕುಮಾರ ಸ್ವಾಮೀಜಿಯವ್ರದ್ದು ಸ್ಟ್ಯಾಚ್ಯೂ ಕಟ್ತಾವ್ರೆ 3 ಕಿಲೋಮೀಟರ್ ಡಿಸ್ಟೆನ್ಸು. ಅದು ಏನಾದರೂ ಬ್ಲಾಸ್ಟ್ ಆದರೆ ಸುಮಾರು ಸರೌಂಡಿಂಗ್ 10 ಕಿಲೋಮೀಟರ್ ಸರೌಂಡಿಂಗಲ್ಲಿ ಮನುಷ್ಯ ಇರಲ್ಲ ಅಂದರೆ ಇನ್ನು ಪ್ರಾಣಿ ಪಕ್ಷಿಗಳು ಇರ್ತಾವ. ಅಲ್ಲಿ 1000 ಎಕರೆ ಫಾರೆಸ್ಟ್ ಐತೆ, ದನ ಮೇಸಕ್ಕೆ ಜನ ಐತೆ. ಪಕ್ಕದಲ್ಲಿ 1/2 ಕಿಲೋಮೀಟರ್ ಬೈರ್ಸಂದ್ರ ಊರ್ ಐತೆ. ಆ ಕಡೆ ಮೈಲ್ನಳ್ಳಿ ಐತೆ, ಈ ಕಡೆ ಉಳ್ಕುಂಟೆ ಐತೆ, ಬಲ್ರಟ್ಟಿ ಐತೆ. 1/2 ಕಿಲೋಮೀಟರ್ ಇಲ್ಲ. ಆಮೇಲೆ ಆ ಕಾಜ್ಕಲ್ ಮುನೇಶ್ವರ ಆ ದೇವಸ್ಥಾನ ಐತೆ. ಅದನ್ನ ನಡೆಸ್ಕೊಂಬರ್ತಕ್ಕಂಥ ಕಂಚಿಕಾಳ ಬಂಡೆಮಠ ಶ್ರೀಗಳು ಜಮೀನ್ ಪಕ್ಕದಲ್ಲೇ ಅವನು ಗೋಡನ್ ಕಟ್ತಾವ. ಇವ್ರು ಅಲ್ಲೇ ಹೇಳಿದ್ರು ನಮ್ಮ ಶಾಸ್ತ್ರಿಗಳು, ಗೋಡನ್ ಅಲ್ಲೇ ಕಟ್ಬಿಟ್ಟವನು ಅವನಾಗ್ಲೇ ಅಂತ. ಮಾಹಿತಿನೇ ಇಲ್ಲ, ಮಾಹಿತಿನೇ ಇಲ್ಲ. ಈಗ ಇಂಥ ಇದಾಗಿರೋದ್ರಿಂದ ಈಗ ನಾನು ಹೇಳೋದು ಇಷ್ಟೇ, ಮೇಲಿಂದ ವರದಿ ಕಳಿಸಿ ಅಂತ ಬಂದೈತೆ. ವರದಿ ಕೇಳಿದ್ರೆ ಯಾವುದೇ ಕಟ್ಟಡ ಲೈಸೆನ್ಸ್ ತಗೊಂಡಿಲ್ಲ, ಅವನೇನು ತಗೊಂಡಿಲ್ಲ. ಆಮೇಲೆ ಅದು ಕನ್ವರ್ಷನ್ ಆಗಲ್ಲ. ಗ್ರೀನ್ ಬೆಲ್ಟ್ ಏರಿಯಾದಲ್ಲಿ ಏನೋ ಇವನು ಏನೋ ಮಾಡ್ಕೊಂತಾರಲ್ಲ. ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯ ಪಂಚಾಯಿತಿಯ PDO ರವಿ ಹಾಗೂ ಅಧಿಕಾರಿಗಳ ತಂಡ ಗೋದಾಮನ್ನು ಪರಿಶೀಲನೆ ಮಾಡಿದರು. ಪರಿಶೀಲನೆ ನಂತರ ಮಾತನಾಡಿದಂತಹ PDO ರವಿ, ಇಲಾಖೆಯ ನಿಯಮಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಮಾಹಿತಿಯನ್ನು ಪಡೆದು ಸೂಕ್ತವಾದಂತಹ ಕ್ರಮ ಕೈಗೊಳ್ಳುತ್ತೇನೆ. ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆ ನೀಡಿ ವರದಿ ತಯಾರಿಸುತ್ತೇನೆ ಎಂದು PDO ರವಿ ಹೇಳಿದ್ದು ಹೀಗೆ. ನಮಗೆ ಬಂದಂಥ ಮಾಹಿತಿ ಪ್ರಕಾರ ಈ ಜಿಲಾಟಿನ್ ವಿಚಾರವಾಗಿ ಪಟಾಕಿ ಗೋಡಾನ್ ಏನು ವಿಚಾರವಾಗಿದೆಯೋ ನಿಯಮ ಸ್ಫೋಟಕ ವಸ್ತು ನಿಯಮದ ಪ್ರಕಾರವಾಗಿಯೇ ನಾವು ಪಂಚಾಯಿತಿ ಸಭೆಯಲ್ಲಿಟ್ಟು ಇದರ ವರದಿನ ನಾನು ಕಾನೂನು ಪ್ರಕಾರವಾಗಿ ಕೊಡ್ತೀನಿ. ಯಾವುದೇ ರೀತಿ ಇಲ್ಲಿ ತೊಂದರೆ ಆಗಬಾರ್ದು, ಯಾವುದೇ ರೀತಿ ಜಾನುವಾರುಗಳಿಗಿರ್ಬೋದು, ಬೇರೆ ವಿಚಾರಗಳಿಗಿರ್ಬೋದು ತೊಂದರೆ ಆಗಬಾರ್ದು ಅನ್ನೋದು ನನ್ನ ವರದಿ. ಅದರ ಜೊತೆಗೆ ಇಲ್ಲಿ ಏನಂತಂದರೆ ಸರೌಂಡಿಂಗಲ್ಲಿ ಫಾರೆಸ್ಟ್ ಲ್ಯಾಂಡು ಮತ್ತು ಗ್ರಾಮಗಳಿರೋದ್ರಿಂದ ಸ್ವಲ್ಪ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರ ಮಾಹಿತಿ ತೊಗೊಂಡು, ಗ್ರಾಮಸ್ಥರ ಮಾಹಿತಿ ತೊಗೊಂಡು, ಏನು ಮುಖಂಡರು ಇರ್ತಾರೆ ಇಲ್ಲೆಲ್ಲ ತೊಗೊಂಡು ಅದ್ರ ಬಗ್ಗೆ ವರದಿ ನೀಡ್ತೀನಿ ಸರ್. ಈಗ ಸ್ವಾಮೀಜಿ ಹೌದು, ಈಗ ಹತ್ತಿರದಲ್ಲೇ ಕೌಚ್ಕಲ್ ಮುನೇಶ್ವರ ದೇವಸ್ಥಾನ ಇರೋದ್ರಿಂದ ನಾವು ಅದ್ರ ಬಗ್ಗೆನೂ ಧಾರ್ಮಿಕ ವಿಚಾರದಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಫಾರೆಸ್ಟ್ ಜೊತೆಗೆ ಆ ಧಾರ್ಮಿಕರ ವಿಚಾರವಾಗಿ ಯೋಚನೆ ಮಾಡಿದಾಗ ಎಷ್ಟೋ ಜನಗಳು ದಿನನಿತ್ಯ ಬರ್ತಾ ಇರ್ತಾರೆ. ಇಲ್ಲೇನೋ ಅಕಸ್ಮಾತ್ತಾಗಿ ಏನಾದರೂ ಒಂಚೂರು ಆದ್ರೂ ಕೂಡ 5-6 ಕಿಲೋಮೀಟ್ರ್ ವ್ಯಾಪ್ತಿ ಪ್ರದೇಶ ಇದಾಗುತ್ತೆ. ಹಾಗಾಗಿ ಅದನ್ನು ನೋಡಿ ಪರಿಶೀಲನೆ ಮಾಡಿ ಅದನ್ನು ವರದಿ. ಯಾಕೆಂದರೆ ಇದು ಎಲ್ಲ ಡಿಪಾರ್ಟ್ಮೆಂಟು, ನಂದು ಒಂದು ಇಲಾಖೆ ಅಂದರೆ ಗ್ರಾಮ ಪಂಚಾಯಿತಿ ಒಂದು ಇಲಾಖೆ. ಆ ಪ್ರಕಾರವಾಗಿ ನೋಡಿದ್ರೆ ನನ್ನ NOC ಕೂಡ ಅಂದರೆ
ನಿರಪೇಕ್ಷಣ ಪತ್ರವನ್ನು ಕೊಡಬೇಕು ಅಂತ ಕೇಳ್ಕೊತಿದ್ದಾರೆ. ಹಾಗಾಗಿ ನಾನು ಇಲ್ಲಿ ಏನು ಗ್ರಾಮ ಎಷ್ಟು ದೂರದಲ್ಲಿದೆ, ಇದರಿಂದ ಏನೇನು ತೊಂದರೆ ಆಗುತ್ತೆ, ಜನಗಳಿಗೇನು ತೊಂದರೆ ಆಗುತ್ತೆ, ಜಾನುವಾರುಗಳಿಗೇನು ತೊಂದರೆ ಆಗುತ್ತೆ, ಮತ್ತು ಇದರಿಂದ ಯಾವ್ಯಾವ ಅನುಕೂಲ ಆಗುತ್ತೆ ಅನ್ನೋದನ್ನು ಕೂಡ ವರದಿಯನ್ನು ನಾನು ಸಲ್ಲಿಸ್ತೀನಿ. ಒತ್ತಡ ಬಂದರೂ ಕೂಡ ನಾನು ಕಾನೂನು ಬಿಟ್ಟು ಯಾವುದೇ ಕಾರಣಕ್ಕೂ ಮಾಡಲ್ಲ. ಸರ್, ಇವಾಗ ಏನಂದರೆ ಚಿಕ್ಕ ಕಟ್ಟಡ ಕಟ್ಟಬೇಕಾದ್ರೂ ಒಂದು ಪರ್ಮಿಷನ್ ತಗೋಬೇಕು. ಆದರೆ ಇದು ಆಲೇ ದೊಡ್ಡ ಮಟ್ಟದಲ್ಲಿ ಕಟ್ಟಡ ನಿರ್ಮಾಣ ಆಗಿದೆ. ಇದ್ಯಾರು ನಿಮ್ಮ ಗಮನಕ್ಕೆ ಬಂದಿದೆಯಾ ಇಲ್ವಾ ಮುಂಚೆಯಿಂದ ಸರ್? ಇಲ್ಲ, ಇದ್ರ ವಿಚಾರವಾಗಿ ನನಗೆ ಫೈಲ್ ಕಡತ ಪರಿಶೀಲನೆ ಮಾಡಿದಾಗ ಭೂ ಪರಿವರ್ತನೆಗೆ ಯಾವುದೇ ಕಡತಗಳು ಗ್ರಾಮ ಪಂಚಾಯತಿಯಲ್ಲಿ ಲಭ್ಯ ಆಗಿಲ್ಲ. ಹಾಗಾಗಿ ಮುಂದೆ ಯಾವ ರೀತಿ ಪರ್ಮಿಷನ್ ಆಯಿತು, ನಮ್ಮ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನು NOC ನಿರಪೇಕ್ಷಣ ಪತ್ರ ಅಗತ್ಯತೆ ಇದೆಯಾ ಇಲ್ವಾ ಅನ್ನೋದು ಪರಿಶೀಲನೆ ಮಾಡಿ ನಮ್ಮ ಮೇಲಧಿಕಾರಿಗಳಿಗೆ ಇವತ್ತು ವರದಿಯನ್ನು ಸಲ್ಲಿಸ್ತೀವಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಯಶೋದಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರಾದ ನರಸಿಂಹಮೂರ್ತಿ, ನಾಗರಾಜು, ಮುದ್ದಯ್ಯ, ವೆಂಕಟಗಿರಿಯಪ್ಪ, ಹರೀಶ್, ಮಂಜುನಾಥ್, ಕಿರಣ್, ಲಕ್ಷ್ಮಣ್, ಕೃಷ್ಣಮೂರ್ತಿ, ಮುಖಂಡರಾದ ಸುಬ್ಬಣ್ಣ, ಅರುಣ್ ಕುಮಾರ್, PDO ರವಿ, ಕಾರ್ಯದರ್ಶಿ ಪಾರ್ವತಮ್ಮ, ಪಂಚಾಯಿತಿ ಸಿಬ್ಬಂದಿಗಳು, ಸ್ಥಳೀಯ ನೂರಾರು ಗ್ರಾಮಸ್ಥರು, ಸ್ಥಳೀಯ ಮುಖಂಡರುಗಳು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇನ್ನು ಈ ಗೋದಾಮಿನ ಸುತ್ತಮುತ್ತಲಿನ ಬೈರಸಂದ್ರ, ಉಡುಕುಂಟೆ ಜೊತೆಗೆ ಬಾಣವಾಡಿ, ಆಲೂರು ಇನ್ನಿತರ ಹಲವಾರು ಮೈಲಿನಲ್ಲಿ ಸೇರಿದಂತೆ ಇನ್ನಿತರ ಹಲವಾರು ಗ್ರಾಮಗಳ ಗ್ರಾಮಸ್ಥರು ಈ ವೇಳೆಯಲ್ಲಿ ಹಾಜರಿದ್ದರು. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದರು. ಇನ್ನು ಇಡೀ ವಿಚಾರದ ಬಗ್ಗೆ ಈ ಒಂದು ಗೋದಾಮನ್ನು ನಿರ್ಮಿಸಲು ಧನಂಜಯ್ ಎಂಬುವರು ಮನವಿ ಸಲ್ಲಿಸಿರುವುದು ಬೆಳಕಿಗೆ ಬಂದಿತ್ತು. ಹಾಗೂ ಮುಂದಿನ ಕ್ರಮಗಳ ಬಗ್ಗೆ ಉಗ್ರವಾದ ಪ್ರತಿಭಟನೆಯ ಮುಖಾಂತರ ಉತ್ತರಿಸುತ್ತೇವೆ ಎಂದು ತಿಳಿಸಿದರು. ಈ ಒಂದು ಪ್ರತಿಭಟನೆಯ ದೃಶ್ಯಾವಳಿಗಳು ಹೀಗಿದೆ. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ಗಿಕುಪೆ ಶ್ರೀಧರ್ ಜೊತೆ KK ನೂರ್ರಾಮ್, ಕದಂಬ ಖಡ್ಗ ನ್ಯೂಸ್, ಬಾಣವಾಡಿ, ದಾಬಸ್ಪೇಟೆ. ನ್ಯಾಯ ಬೇಕು, ಎಲ್ಲಿ ತಂದ ಹೋರಾಟ, ಏತಕ್ಕಾಗಿ ಹೋರಾಟ.